ಐ ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟದೆ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕುಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಇನ್ನೂ ಬೆಳಗ್ಗೆ ಆಗ್ತಿದೆ, ಫುಲ್ಲು ಚಳಿಗುರು. ಇವತ್ತಿನ ಚಳಿಗಾಲ ಫೀಲ್ ಶುರು ನನಗೆ ನಿಜವಾಗ್ಲಿ. ನೋಡಿ ಕೈ ನೋಡ್ತಾ ಇರೋ ಗೊತ್ತಾಗ್ತಿರ್ಬೋದು ನಿಮಗೆ. ಇವತ್ತಿನ ಚಳಿಗಾಲದ ಫೀಲ್ ಶುರು. ಫೀಲ್ ಏನು ಆ್ಯಕ್ಚುಯಲ್ ಚಳಿಗಾಲ ಶುರು. ನಾನು ಇವತ್ತು ಹೋಗಿ ವಾಪಿನಲ್ಲಿ ಉಳಿತೀನಿ. ಇಲ್ಲಿಂದ 50 ಕಿಲೋಮೀಟ್ರ್ ಅಷ್ಟೇ ಇದೆ. ಭೈರವ ಅಲ್ಲಿ ಸುತ್ತಾಡ್ತವೆ. ಒಳ್ಳೆ ನಿಜ ಆಯಿತು ಮಾತ್ರ. ಸರ್ ಥ್ಯಾಂಕ್ ಯು. ಎಂಥ ಸನ್ರೈಸ್ ಅಂತೀರ ಗಾಯ್ಸ್, ನೋಡಿ ಮಸ್ತ್ ಇದೆ. ಬೆಳಗ್ಗೆ ಬ್ಯೂಟಿಫುಲ್ ಆಗಿರೋ ಸನ್ರೈಸ್. ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಮನೆ ಕಡೆ. ವಾಪಿನಲ್ಲಿ ನಂಗೆ ಒಬ್ಬ ಫ್ರೆಂಡ್ ಏನೇ, ಇಲ್ಲಿಂದ ಸರಿಯಾಗಿ 50 ಕಿಲೋಮೀಟ್ರ್ ಇದೆ. ಸ್ಟ್ರಾವನೇ ಶುರು ಮಾಡಿಲ್ಲ ನಾನು ಇನ್ನೂ. 50 ಕಿಲೋಮೀಟ್ರ್ ಹೋದರೆ ನನ್ನ ಫ್ರೆಂಡ್ ಮನೆ. ಅಲ್ಲಿ ಹೋಗ್ಬಿಟ್ಟು 2 ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡಿ, ಒಂದು 3 ಇನ್ಸ್ಟಾಗ್ರಾಮ್ ರೀಲ್ಸ್ ಎಡಿಟ್ ಮಾಡಿ ರೆಸ್ಟ್ ಮಾಡೋದೇ ಕೆಲಸ. ಇಲ್ಲಿಗೆ ಮಹಾರಾಷ್ಟ್ರ ಮುಗೀತು. ಇನ್ನು 1 ಕಿಲೋಮೀಟ್ರ್ ಇದೆ ಅಷ್ಟೇ. ಆಮೇಲೆ ಗುಜರಾತು ನನ್ನ ಎಷ್ಟನೇ ರಾಜ್ಯ ಗುರು? ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್ 4ನೇ ರಾಜ್ಯ. ತಮಿಳ್ನಾಡು 5ನೇ ರಾಜ್ಯ. 5ನೇ ರಾಜ್ಯ ಇದು. ಈ ಗುಜರಾತಲ್ಲಿ ಮಸ್ತಾಗಿರುತ್ತೆ. ಇಲ್ಲಿ ನೋಡ್ರಿ RTO ಚೆಕ್ ಪೋಸ್ಟ್ ಇದೆ ಮುಂದೆ ಎಡಗಡೆಗೆ. ಯಾವೆಲ್ಲ ಗಾಡಿ RTO ಒಳಗೆ ಹೋಗ್ಬೇಕು ಅಂದರೆ, ಏನಾದ್ರು ಮಾಲ್ ಗಾಡಿ ಇಲ್ಲ ಡೈಲಿ ಬೇರೆ ಏನಾದ್ರು ಐಟಮ್ಸ್ ಸಾಗಿಸ್ತಿರೋ ಗಾಡಿ, ಅವರೆಲ್ಲ ಲೆಫ್ಟ್ಗೆ ಹೋಗ್ತಾರೆ. ಅಲ್ಲಿ ದೊಡ್ಡದಾಗ ಒಂದು ಮಾಡೋರು ಚೆಕ್ ಪೋಸ್ಟು. ಅಲ್ಲೆಲ್ಲ ಹೋಗ್ಬಿಟ್ಟು ಮಾಮೂಲು ಕೊಟ್ಬಿಟ್ಟು ಬರ್ತಾರೆ. ನಾವು ಇಲ್ಲೇ ಹೈವೇಲಿ ಹೋಗ್ತಾ ಇದ್ದೀವಿ. ಎರಡನೇ ಸಲ ಈ ರೋಡಲ್ಲಿ ಬರ್ತಿರೋದು. ಇದಕ್ಕೆ ಮುಂಚೆ 2022ನೇ ಇಸ್ವಿನಲ್ಲಿ ಬಂದಿದೆ. ಹೊಡಿಯಲೇ ಯಾರ್ಲೇ ಅಪ್ಪಿ, ಜಲ್ದಿ 10 ಲೀಟ್ರ್ ಕೊಡ್ಕೊಂಡು ಹೋಗ್ಬಿಟ್ಟು. ಮಾರ್ಲೆ ಅಪ್ಪಿ ಬರ್ಲೆ. आप लारी चलाते हैं ना? ये ठेला चलाए। आप मेरा लारी, आपका लारी मेरे को दे दो. मेरा ले जा उतर ले चाबी लगा है, ले जा चाबी लगा ले लेना ना. किधर से आप? यूपी से. ओ कैसा है उधर लोग? गवर्नमेंट कैसा है? 1 नंबर का है. 1 नंबर का. योगी आदित्यनाथ. हाँ. क्या काम कर रहे हैं वो लोग? वो मस्त है. कोई ज़्यादा गुंडाई करता है वो पीछे से ऐसे कर देते हैं. और काम दे रहे हैं? काम दे रहा है लोगों को. सब काम नहीं दे रहा है. काम नहीं दे रहा है ना? काम कोई नहीं सरकार दे रहा है. कोई नहीं सरकार दे रहा है. आप भी यूपी से ना? हाँ, आप भी यूपी से. ठीक है, मेरे को पता है. क्या हाँ, केरला चलूँ क्या? केरला में काम मिलेगा? नहीं, मैं केरला से नहीं. हाँ. कर्नाटका. अरे सब लोग उधर ही रह रहे हैं भाई. क्या कोई कहीं कोई सरकार कहीं भी काम नहीं दे रहा है. इसके राज्य में कहीं काम मिलने वाला नहीं है. हाँ, इसीलिए आप लोग है ना ऐसा. आप नहीं तो उधर ही अच्छा है सब. बीबी है तो क्या बोलते हैं? भाभी है ना? भाभी बोलते क्या बोलते हैं? भाभी है, बच्चा है, सब उधर ही रहते थे आप लोग. ठीक है, एक बार चलाओ, आओ चलाओ. साइकिल चलाना है ना? इसको चलाओ. ऐसा कैसा गिर पड़ेगा? इसको मत चला.
क्यों नहीं चलाएगा, प्राइस तो मारेगा हर नहीं नहीं, इधर इधर पकड़ना, इधर ब्रेक इधर है, ब्रेक इधर है। ब्रेक ये बनेगा ये। अंदर से भाई बता रहा हूँ चल जा, अगले दिन बनेगा गाड़ी। नहीं चलेगा। नहीं चलेगा। नहीं, बता रहा हूँ ना नहीं चलेगा। ये राज्य में बीजेपी सरकार में नौकरी अगर मिल रही है तो पंडितों को मिल रही है, ब्राह्मणों को और ठाकुरों को, बाकी और कोई जात के नहीं मिल रही है, छोटे कास्ट के हैं, नहीं मिल रही किसी को। मतलब आप भी यूपी से? आज भी यूपी से। खाली ऊपर ऊपर जात का लोगों को मिल रहा है। कमाओ खाओ वही है। हाँ। अब कोई सरकार अपने लोग को काम नहीं देने वाला है, कोई भी सरकार नहीं बनाएंगे भले, लेकिन उनके लड़के बच्चे नहीं आएंगे सामने। उनके ही लड़के बच्चे सब आएंगे, वो राजनीति में उन्हीं के आएंगे, दूसरा नहीं कोई आने वाला। जो राजनीति चला गया उन्हीं की सब राजनीति, वो दूसरा नहीं राजनीति। वो साउथ इंडिया में नहीं चलते, खाली यूपी बिहार में चलते हैं। ಅವ್ರು ಆ್ಯಕ್ಚುಲಿ ಹೇಳಿದ್ರು, ನಂಗೆ ನಂಗೆ ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲಿ ಕೇಳಿಸ್ತಾ ಇಲ್ವೋ ಅಂತ. ಅವ್ರು ಹೇಳಿದ್ರು ಬರೀ ಮೇಲ್ಜಾತಿಯವರಿಗೆ ಮಾತ್ರ ಕೊಡ್ತಾರೆ ಕೆಲಸನ ಅಂತ. ನಿಜವಾಗ್ಲೂ ಆ ಥರದೊಂದು ಕೆಟ್ಟ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿದೆ ಆಯಿತಾ. ಅಲ್ಲಿ ಸಖತ್ ಜಾತಿವಾದ ಇದೆ. ಎನಿವೆ ಮುಂದೋಗೋಣ. ಅವಾಗಲೇ ಗುಜರಾತ್ ಒಳಗೆ ಬಂದೀನಿ, ಇನ್ನೊಂದು 15 ಕಿಲೋಮೀಟ್ರ್ ಇರ್ಬೋದು ಫ್ರೆಂಡ್ ಮನೆ. ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡಬೇಕು, 2 ದಿವಸ ಆಯಿತು. ರಾತ್ರಿ ಹೊತ್ತು ಸ್ನಾನ ಮಾಡೋಕ್ಕೆ ಮನ್ಸು ಬರಲ್ಲ ಗುರು, ಸಖತ್ತು ಚಳಿ ಇರುತ್ತೆ. ಆಮೇಲೆ ಡೈಲಿ ಮಧ್ಯಾಹ್ನದ ಸ್ನಾನ ಮಾಡೋ ಅಭ್ಯಾಸ ಮಾಡ್ಕೋಬೇಕು. ಪರವಾಗಿಲ್ಲ, ಸ್ವಲ್ಪ ಗುಜರಾತಿಗೆ ಬಂದಮೇಲೆ ಹೊಸ ರೋಡ್ ಹಾಕೋರೆ. ಮಹಾರಾಷ್ಟ್ರದಲ್ಲಿ ರೋಡೆಲ್ಲ ಸ್ವಲ್ಪ ಕೆಟ್ಟೋಗಿತ್ತು, ಈವನ್ ಹೈವೇನೂ ಕೆಟ್ಟೋಗಿತ್ತು. ಪರವಾಗಿಲ್ಲ, ಗುಜರಾತಲ್ಲಿ ನೋಡಿ ಹೊಸದಾಗಿ ಟಾರ್ ಹಾಕೋರೆ. ಅಣ್ಣ ನಿಲ್ಸಲ್ಲ ಎಲ್ಲಿಂದ ಬಿಟ್ಟು ಎಂಥ ಹುಚ್ಚು ನನ್ನ ಮಕ್ಕಳಪ್ಪ, ಫುಲ್ ಡೌನ್ ಇದೆ ಇಲ್ಲಿ. ಎಬ್ಬಟ್ಟು ನನ್ನ ಮಕ್ಕಳು. ಇಲ್ಲೊಂದು ತುಕ್ಕಿಡ್ದು ಹಾಳಾಗಿರೋ ಸ್ಟ್ರಕ್ಚರ್ ನೋಡ್ತಿರ್ಬೋದು, ಇದು ಗುಜರಾತ್ ಚೆಕ್ ಪಾಯಿಂಟು. ಇಲ್ಲೇನೇ RTO ಚೆಕ್ ಪಾಯಿಂಟ್ ಒಳಗೆ ಬಿಡಬೇಕು ಮಹಾರಾಷ್ಟ್ರದೊಳಗೆ. ಆದರೆ ಎಲ್ಲ ಕದಾಕೊಂಡು ಹೋಗ್ಬಿಡೋರೆ. ನೋಡ್ತಾ ಇರ್ಬೋದು ಎಷ್ಟೊಂದು ದುಡ್ಡೆಲ್ಲ ವೇಸ್ಟ್ ಅದಕ್ಕೆ. ಅದೆಲ್ಲ ನಮ್ಮದೇ ಟ್ಯಾಕ್ಸ್ ಮನಿ. ಈ ಕಡೆನೂ ಅಷ್ಟೇ, ಎಡಗಡೆಗೆ ಅಲ್ಲಿ ಮುಂದೊಂದು ಸ್ಟ್ರಕ್ಚರ್ ಹಾಗೆ ವೇಸ್ಟ್ ಮಾಡ್ಯಾರ, ಅದೇನು ಯೂಸೇ ಮಾಡ್ತಿಲ್ಲ. ಹೋದರ ಹೋಗ್ರಲ್ಲ ಅತ್ತಾಗೆ. ಗುಜರಾತಲ್ಲಿರೋ ನದಿಗಳ ಸ್ಥಿತಿ. ಇವಾಗ ನಾವೊಂದು ನದಿ ಮ್ಯಾಗೆ ಬಂದೀವಿ, ಇದನ್ನು ದಮನ್ ಗಂಗಾ ಅಂತ ಕರೀತಾರೆ. ಬ್ರಿಡ್ಜಿಂದ ಕೆಳಗೆ ತೋರಿಸ್ತೀನಿ ತಡ್ರಿ ದಮನ್ ಗಂಗಾ ಎಷ್ಟು ಹಾಳಾಗೈತೆ ಅಂತ. ನೋಡ್ರಿ ನೀರೆಲ್ಲ ಎಷ್ಟು ಪಾಚಿಗಟ್ಟೈತೆ ಅಂತ. ಎಲ್ಲ ಫುಲ್ ಪ್ಲಾಸ್ಟಿಕ್ ಕಸ ಗಿಸ ಬಿದ್ದೈತೆ. ಎಲ್ಲ ಫ್ಯಾಕ್ಟ್ರಿ ಇಲ್ಲೋರಿ, ಅಲ್ಲೊಂದು ಫ್ಯಾಕ್ಟ್ರಿ ಇದೆಯಾ, ಇಲ್ಲೆಲ್ಲ ಫ್ಯಾಕ್ಟ್ರಿ ಇದಾವೆ. ಮುಂಬೈಯಿಂದ ಅಹಮದಾಬಾದ್ ಮಠ ಬರೀ ಫ್ಯಾಕ್ಟ್ರಿನೇ ಅವು. ಅಲ್ಲೆಲ್ಲ ಹಿಂಗೆ ಫುಲ್ಲು ಕೆಟ್ಟ ವಾತಾವರಣ. ನನಗಂತೂ ಇಷ್ಟ ಆಗದಿರೋ ರೋಡ್ ಇದು, ಆದರೂ ಇಲ್ಲಿಂದನೇ ಪಾಸ್ ಆಗಬೇಕು. ನಾವೀಗ ವಾಪಿ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ವಾಪಿನಲ್ಲಿದ್ದಂಥ ನನ್ನ ಸ್ನೇಹಿತ ಕೊನೆ ಕ್ಷಣದಲ್ಲಿ ಕೈ ಹೊಡೆದ. ಓ ಆಯಿತು ಸಾವು ಅಂದ್ಕೊಂಡು 2 ಗಂಟೆ ಇಲ್ಲೇ ವೇಸ್ಟ್ ಆಯಿತು. ಬೆಳಗ್ಗೆನೇ ಫುಲ್ ಸಕ್ಕ ಜೋಶಲ್ಲಿ ಹೊಡ್ಕೊಂಡು ಹೋಗಿದೆ ಸೈಕಲ್ನ. ನಡಿಯತ್ಲಾಗ ಒಳ್ಳೆ ಸ್ಟೇ ಸಿಕ್ಕು, ಆರಾಮಾಗಿ ಉಳ್ಕೊಬೋದು, ವೀಡಿಯೋ ಎಡಿಟ್ ಮಾಡ್ಬೋದು ಅಂತ. ನೋಡ್ರೆ ಕೊನೆ ಟೈಮಲ್ಲಿ ಕೈ ಎದ್ದ. ಮುಂದೆ ಹೋಗೋಣ. ನೋಡಿ ಕರೆಕ್ಟಾಗಿ 10 ಗಂಟೆಯಿಂದ 11 ಗಂಟೆ ಮಟ್ಟ ವೇಸ್ಟ್ ನನ್ನ ಟೈಮ್. 9:45ಗೆ ಬಂದಿದ್ದೆ ನಾನು. ಇಲ್ಲೆಲ್ಲೂ ಹೈವೇ ಪಕ್ಕದಲ್ಲಿ ಸೈಡಿಗೆ ನಿಲ್ಸಂಗೂ ಇಲ್ಲ, ಅಷ್ಟು ಪೊಲ್ಯೂಷನ್ನು. ದಟ್ಟ ದರಿದ್ರ ಹೈವೇ ಇದು. ನೋಡ್ತಾ ಇರ್ಬೋದು ರೋಡ್ ಸೈಡಲ್ಲಿ ಎಷ್ಟು ಗಲೀಜಿದೆ ಅಂತ. ಎಲ್ಲೂ ನಿಲ್ಸೋಕ್ಕಾಗಲ್ಲ, ಭೈರವನ್ನು ಮಲಗ್ಸೋಕ್ಕಾಗಲ್ಲ. ಬೇಗ ಒಂದು 10 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬೇಕು. ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ. ಎಲ್ಲಿಂದ ಬರ್ತಾರೋ ಸಾಯಕ್ಕೆ. ಥೂ. भाई नमस्ते भाई, हिंदी
नोकता हूँ भाई, हिंदी नहीं आती? हाँ हिंदी। भाई मेरा नाम सुदर्शन, मैं आया कर्नाटका से, और खाली उधर नहाना है, टॉयलेट में, वॉशरूम में नहाना है। हाँ ನಾ ಸಿಗ್ತಾನ? ಏನು ಕನ್ನಡನೇ ಬರ್ತಿಲ್ವಲ್ಲ. ಕನ್ನಡ ಬರ್ತಿಲ್ಲ ಅಂತೀನಿ. ಇದು ನಮ್ಮ ಮಾವ ಅಂತ ಕರೀತಾರಂತೆ. ಗುಜರಾತಲ್ಲಿ ಎಲ್ಲರೂ ಇದನ್ನ ಕತ್ತಾರೆ कांटी काका। कांटी काका मतलब क्या होता है? ब्रांड मेरे को ये क्या होता है? चूना। क्या कलर है इसका? सुಣ್ಣ ನೋಡ್ರಿ ಇಲ್ಲಿ, सुಣ್ಣ ಇಲ್ಲಿ केसरी कलर ಇದೆ. ये क्या होता है? तंबाकू। और इसमें क्या होता है? ओपन करो इसको भी। आप कैसे खाओगे? ऐसा लगा कि ओ ಇದು ಗುರು ಇದಕ್ಕೆ ಏನಂತಾರೆ, ಚಿಪ್ಸು. ಹಾಂ ನಮ್ಮ ಕಡೆ ಚಿಪ್ಸ್ ಅಡ್ಗೆ ಅಂತಾರಲ್ಲ. हाँ आप अपना फेस दिखाओ। ठीक है नहीं फेस नहीं दिखाते हैं भाई, करो ಹಿಂಗೆ ಅನ್ನೋದಾ. ಇದಕ್ಕೆ ಸುಣ್ಣ ಗಿಣ್ಣ ಹಾಕಿ चूना पूरा लगा ना? नहीं अभी तंबाकू पूरा लगा दिया, और चूना आधा डालते पूरा अपने हिसाब से, अपने ताकत के हिसाब से, कितना खा सकते उतना। आपको कितना ताकत है? पूरा करने का ताकत है? वो चमड़ा फट जाता है, ऐसा चमड़ा निकल जाता मुंह में। क्या मुंह? ये क्यों ऐसा निकल दिया? एलर्जी है। एलर्जी खाने तो एलर्जी होगा ना. ಅದು ಹಾಕದ್ನ ಇಲ್ಲೇ ಕೆಳಗೆ ಬಿಸಾಕದ್ನ ಅಷ್ಟೇ. ಇದು ಹಾಕೊಂಡು ಸರಿ ಉಜ್ಜದ್ನ ಉಜ್ಜು ಬೈ ಅಜ್ಜಿ ಕಿತ್ಕೊಂಡೆ ಹೋಯ್ತು ನೋಡ್ರಿ. साउथ अफ्रीका ऐसे ही जाओगे? हाँ हाकंड उज्जना कितना टाइम करना है उसको? अपने हिसाब से वो जितना भी मतलब चूना मतलब सुपारी में पूरा फैल जाना चाहिए। ಓಕೆ ಅದೆಲ್ಲ ಮಿಕ್ಸ್ ಆಗೋಮಟ್ಟ ಕರೆಕ್ಟಾಗಿ ಉಜ್ಜೋದು, ಆಮೇಲೆ ಹಾಕೊಳ್ಳೋದು. ಇದೇ ಪೆಟ್ರೋಲ್ ಪಂಪಲ್ಲಿ ನಮ್ಮೆಲ್ಲ ಕೆಲಸನ ಮುಗಿಸ್ಕೊಂಡಾಯ್ತು. ಫ್ರೆಶಪ್ ಗೀಶಪ್ ಆಗ್ಬಿಟ್ಟು ಹೊರಡ್ತಾ ಇನ್ನು ಮುಂದಕ್ಕೆ. भाई आपको इधर खाना किधर मिलेगा? थाली नाश्ता करने का खाना नहीं, खाना इधर मिलेगा. वड़ा पाव? वड़ा पाव नहीं, खाना, नाश्ता नहीं, खाना, रोटी नहीं, अंदर कुछ होटल नहीं. ನೀವು ಕೊಂಕಣಲ್ಲಿ ನೋಡಿದ್ರಿ ನದಿಗಳು ಹೆಂಗಿದ್ವು ಅಂತ. ಇಲ್ಲಿ ನೋಡ್ರಿ ಹೆಂಗವೆ ನದಿಗಳು, ಫುಲ್ ಎಲ್ಲ ಪಾಚಿ ಕಟ್ಬಿಟ್ಟದ, ಎಲ್ಲ ಇಂಡಸ್ಟ್ರಿयल वेस्ट. भाई खाने के लिए अच्छा थाली किधर मिलेगा? बाजू में चले जाओ, यही राजा रानी है, यही बाजू. ನಾವು ಇವಾಗ ಪರ್ದಿ ಅಂತ ಒಂದು ಊರಲ್ಲಿದ್ದೀವಿ. ಇಲ್ಲಿ ಆ ಅಣ್ಣ ಹೇಳಿದ್ದಿದೆ ನೋಡ್ರಪ್ಪ ರೆಸ್ಟೋರೆಂಟು. ಬೈರೋ ಒಂದು ಎಲ್ಲಿ ನಿಲ್ಸೋದು. ಇದು ಗುಜರಾತ್ ಥಾಲಿ. ಒಂದು ದಾಲ್ ಕೊಟ್ಟವ್ರೆ, ಒಂದು 2 ಥರ ಪಲ್ಯ ಕೊಟ್ಟವ್ರೆ, ಈರುಳ್ಳಿ ಕೊಟ್ಟವ್ರೆ, ರೈಸ್ ಕೊಟ್ಟವ್ರೆ, ನಿಂಬೆಹಣ್ಣು ಕೊಟ್ಟವ್ರೆ. ಯಾವ ಲೆವೆಲಿಗೆ ಟ್ರಾಫಿಕ್ ಜಾಮ್ ಆಗಿದೆ ನ್ಯಾಷನಲ್ ಹೈವೇನಲ್ಲಿ ಅಂದರೆ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಊಟ ಚೆನ್ನಾಗಿತ್ತು, 155 ರೂಪಾಯಿ ತಗೊಂಡ್ರು, 5 ರೊಟ್ಟಿ ತಗೊಂಡಿದೆ, ಚಪಾತಿ ಮಸ್ತಿತ್ತೆಲ್ಲ. ಯಾಕೋ ಹೈವೇನಲ್ಲಿ ಸಕ್ಕ ಟ್ರಾಫಿಕ್ ಜಾಮ್ ಆಗೈತೆ, ಯಾಕೆ ಅಂತ ಗೊತ್ತಿಲ್ಲ, ನೋಡೋಣ. ಇನ್ನೂ ಎಷ್ಟು ದೂರ ಜಾಮ್ ಆಗಿದೆ. ಆವಾಗಲೇ ಒಂದು 200 ಮೀಟ್ರ್ ಕ್ರಾಸ್ ಮಾಡ್ಕೊಂಬಂದು ಯಾರಿಗಾರು ಬುದ್ಕೊಂಡವ್ರ? ಸಖತ್ ದೂರ ಜಾಮ್ ಆಗಿದೆ ಗುರು, ಹತ್ತತ್ರ 1 ಕಿಲೋಮೀಟ್ರ್ ಜಾಮ್ ಆಗಿದೆ. ನಿಂತ್ಕೊಳ್ಳೋ ಬೈ. ಯಾರಿಗಾರು ನೋಡ್ತಿದ್ದ ನಾನು ಅಂತ. ಇಲ್ಲಿ ರೋಡ್ನ ರಿಪೇರಿ ಮಾಡ್ದವ್ರೆ ನೋಡ್ರಪ್ಪ.
ಯಾರಲ್ಲ ಅಣ್ಣ ಅಲ್ಲಿ ಯಾರೋ ಒಬ್ರಿಗೊಬ್ರು ಗುದ್ಕೊಂಡಿದ್ದಂಗಿದ್ದಾರೆ. ಬೆಳಗ್ಗೆ ಬಲಗಡೆ ಹಾಕೋರೆ, ಈಗ ಸಂಜೆ ಎಡಗಡೆ ಟಾರ್ ಹಾಕ್ತವ್ರೆ. ರೋಡ್ ಅಷ್ಟಕ್ಕಷ್ಟೇ ಇಲ್ಲಿ ಎಲ್ಲ ಮತ್ತೆಲ್ಲ ಹೊಸ್ದಾಗಿ ಟಾರ್ ಹಾಕ್ತಿದ್ದಾರೆ. ನೀವು ಇಲ್ಲೇನು ನೋಡ್ತಿದ್ರೆ ಇದನ್ನ ಉಂಬಾದಿ ಅಂತ ಕರೀತಾರೆ. ಇದ್ರೊಳಗಡೆ ಅವರೆ ತೊಗರಿ ಎಲ್ಲ ಬೆಳೆದಿರೋ ಬೆಳೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಮಡಿಕೆ ಒಳಗೆ ಹಾಕ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಅದನ್ನು ಸುಡ್ತಾರೆ. ಸುಟ್ಬಿಟ್ಟು ಆಮೇಲೆ ಅಲ್ಲಿ ಜನಗಳಿಗೆ ಹಾಕೊಂಡು ಕೊಡ್ತಾರೆ. ಜನ ಸುಮ್ಮನೆ ಹಾಕೊಂಡು ತಿಂತಾ ಇರ್ತಾರೆ. ಇದನ್ನ ಉಂಬಾದಿ ಅಂತ ಕರೀತಾರೆ. ಎಲ್ಲ ಫೇಮಸ್ಸು ಗುಜರಾತಲ್ಲಿ ಇದು. ಇವಾಗ ಸೀಸನ್ನು, ಈ ಸೀಸನಲ್ಲಿ ಫೇಮಸ್ ಇದು. ಬರ್ರಿ ಉಂಬಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ ಅಣ್ಣ ಹಾಕ್ತಾನೆ ತಟ್ಟೆಲಿ. ಅದರೊಳಗೆ ಆಲೂಗಡ್ಡೆ ಮತ್ತು ಬೇರೆ ಬೇರೆ ತರಕಾರಿ ಎಲ್ಲ ಮಿಕ್ಸ್ ಮಾಡೋರು, ಈರುಳ್ಳಿ ಎಲ್ಲ ಹಾಕಿರ್ತಾರೆ. ಅಲ್ಲಿ ಒಳಗಡೆ ಕಟ್ ಮಾಡ್ತಾರೆ. ತಡ್ರಿ ತೋರಿಸ್ತೀನಿ. ಇಲ್ಲಿ ನೋಡಿ ಕರೆಕ್ಟಾಗಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಹೆಣಗಾಯಿಗೆ ಹೆಂಗೆ ಮಸಾಲ ಹಾಕ್ತಾರೋ ಹಂಗೆಲ್ಲ ಮಸಾಲ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ನೋಡಿ ಫುಲ್ ಅವರೆಕಾಯಿ ಫೇಮಸ್ಸು ನಮ್ಮ ಕಡೆಯಿಂದ ಬರ್ತದಲ್ಲ ಅವರೆಕಾಯಿ, ಅದೆಲ್ಲ ಇಲ್ಲಿಗೆ ಬರುತ್ತೆ. ಅದನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡ್ತಾರೆ. ಈ ಎಂಥದ್ದು ಬ್ರೆಡ್ ಇಟ್ಟು ಮಿಕ್ಸ್ ಮಾಡ್ತಾರಲ್ಲ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಬೀಟ್ರೋಟ್ ಎಲ್ಲ ಹಾಕಿ ಆ ಮಡಿಕೆದವ ಹಾಕ್ಬಿಟ್ಟು ಬೇಯಿಸ್ತಾರೆ. ಬೇಯಿಸ್ಬಿಟ್ಟು ಜನಗಳಿಗೆ ಕೊಡ್ತಾರೆ. ಇದು ಒಂದು ಪ್ಲೇಟು ಮತ್ತು ಇಷ್ಟು ಎಷ್ಟು ಕೇಳ್ತೀನಿ ತಡ್ರಿ, ಗ್ರಾಮ್ ಲೆಕ್ಕ ಎಲ್ಲ ಇರುತ್ತೆ. 140 ಗ್ರಾಮಿಗೆ 50 ರೂಪಾಯಿ, 277 ಗ್ರಾಮಿಗೆ 100 ರೂಪಾಯಿ. ಇಲ್ಲೆಲ್ಲ ರೇಟ್ ಆಗೋರು ನೋಡಿ. 1 kg 360 ರೂಪಾಯಿ. ಸೊ ಇಲ್ಲ ಜನ ಅದಕ್ಕೆ ಕ್ಯೂ ನಿಂತಾರೆ. ನಾನು ಅಣ್ಣ 1 kg ಎಷ್ಟು ಅಣ್ಣ ಅಂತ ಹೇಳಿದ್ರೆ ಲೈನಿಗೆ ಬಂತವನೆ. ನಾವೀಗ ಚಿಕ್ಲಿ ಅನ್ನೋ ಒಂದು ಊರನ್ನ ತಲುಪಿದ್ದೀವಿ. ಇಲ್ಲಿ ಏನಾರು ಸ್ವಲ್ಪ ತಿನ್ಕೋಬೇಕು. ಏನಾರು ನನಗೆ ಜಾಸ್ತಿ ಹೊಟ್ಟೆ ಹಸ್ದಿಲ್ಲ. ಮಧ್ಯಾಹ್ನ ತಿಂದೆ ಅಲ್ವಾ ಅದೇ ಸ್ವಲ್ಪ ಚೆನ್ನಾಗಿ ತಿಂದೆ. ಒಂದು ವಡಪಾವ್ ತಿನ್ಕೊತೀನಿ ಅಂದರೆ ಸಿಕ್ಕರೆ. ಅವಾಗಿಂದ ಬೈರೋಂಗೋಸ್ಕರ ಮೊಟ್ಟೆ ಹುಡುಕ್ತಾ ಇದ್ದೀನಿ ಗುರು. ಗುಜರಾತಲ್ಲಿ ಮೊಟ್ಟೆ ಹುಡುಕೋದು ಎಷ್ಟು ಕಷ್ಟ ಅಂದರೆ ಈಗ ತಿನ್ನೋದೇ ಗೊತ್ತಿಲ್ವಲ್ಲ ಅಂತ. ಪಾಪ ನಮ್ಮ ಹುಡುಗಂಗೆ 2 ದಿವಸ ಆಯಿತು ಮೊಟ್ಟೆ ಕೊಟ್ಟಿಲ್ಲ, ಚಿಕನನ್ನು ಕೊಟ್ಟಿಲ್ಲ. ಲಾಸ್ಟ್ ಅವನಿಗೆ ಮುಂಬೈಯಲ್ಲೇ ಕೊಟ್ಟಿದ್ದು ಚಿಕನು. ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಇಲ್ಲಿ ಎಗ್ ಸ್ಟೇಷನ್ ಅಂತ ಮಾಡ್ಕೊಂಡವ್ರು ನೋಡಿ. ಅಲ್ಲಿ ಎಗ್ ಸ್ಟೇಷನಲ್ಲೂ ಬಾಯ್ಲ್ಡ್ ಎಗ್ ಸಿಗ್ತಾ ಇಲ್ಲ. ಸಾಕಾಗಿ ಹೋಗಿದೆ. ಯಾವ್ದು ಏಯ್ ನೋ, ಇಲ್ಲೆಲ್ಲೋ ಇದೆಯಂದಪ್ಪ ಗುರು. ಇಲ್ಲೆಲ್ಲ ಮೊಟ್ಟೆನ ಒಂಥರ ಊರಿಂದ ಆಚೆ ಇಟ್ಟಿರ್ತಾರೆ. ನೋ ಕಮೆ ಬಾಯ್ ಬಾಯ್ಲ್ಡ್ ಎಗ್ ಮಿಲೇಗನ 7 ದಿನ. ಹಾಂ ಸಿಕ್ಕುವಪ್ಪ ಬೈರೋವಂಗೆ ಮೊಟ್ಟೆ. ಇಲ್ಲ भाई नमस्ते भाई, मेरा नाम सुदर्शन, मैं आया कर्नाटका से, भी जा रहे साउथ अफ्रीका और मेरे पास टेंट है. आज रात इधर रुक सकते हैं? उधर पूछना पड़ेगा. ठीक है. सर हाय, मेरा नाम सुदर्शन, मैं आया कर्नाटका से और अभी मैं जा रहा है साउथ अफ्रीका. मेरे पास टेंट है, तंबू, इधर लगा के सो सकते हैं सर? उधर पूछना. भाई नमस्ते भाई, मेरा नाम सुदर्शन, मैं आया कर्नाटका से और मेरे पास टेंट है. आज रात इधर रुक सकते हैं? थोड़ा पूछना भाई. ಏನೋ ಮಾಡಿ ಒಪ್ಪಿಸ್ಬಿಟ್ಟು ಇಲ್ಲೊಂದು ಪೆಟ್ರೋಲ್ ಪಂಪಲ್ಲಿ ಟೆಂಟ್ ಹಾಕೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೀನಿ. ಲೈ ಅಲ್ಲಿ ಏನೋ ನೋಡ್ತೀಯ ಮಗ, ನನ್ನ ಕಷ್ಟ ಅಲ್ಲೋ. ನೀನು ಅಲ್ಲಿ ಹೋಗಿ ಅವ್ರು ಒಪ್ಸೋಕವ್ರು ಹೆಲ್ಪ್ ಮಾಡ್ತೀಯ ನೀನು? ಅಲ್ಲಿ ಹೋಗ್ಬಿಟ್ಟು ಒಪ್ಸೋಕವ್ರು ಹೆಲ್ಪ್ ಮಾಡ್ತೀಯಾ? ಏನೂ ಇಲ್ಲ ಇಲ್ಲಿ. ಅಲ್ಲಿ ಲಾರಿ ನೋಡ್ಕೊಂಡು ನಿಂತ್ಕೊಂಡಿದ್ಯಾ. ಇಲ್ಲಿ ಎಷ್ಟು ಕಷ್ಟಪಡ್ತಿದ್ದೀನಿ ನೋಡಿ. ಅಲ್ಲಿ ಟೆಂಟ್ ಹಾಕ್ತಿದ್ದೀನಿ ಏನೋ. ಅಲ್ಲಿ ನೋಡೋ, ಅಲ್ಲಿ ಟೆಂಟ್ ಹಾಕ್ತಿರೋದು ಕಾಣಿಸ್ತಿಲ್ವನೋ? ಅಲ್ಲಿ ಟೆಂಟ್ ಹಾಕ್ತಿರೋದು ಲೇ ಇಲ್ಲಿ ಟೆಂಟ್ ಹಾಕ್ತಿರೋದು ಕಾಣಿಸ್ತಿಲ್ವಾ? ಹಾಂ, ಎಲ್ಲಿ ಮಲ್ಕೊಳ್ಳೋದಿಲ್ಲ. ಏನು ತಲೆನೇ ಕೆಡ್ಸ್ಕೊಬೇಡ ನೀನು. ಸುಮ್ಮನೆ ಹೆಂಗೋ ಊಟ ಹಾಕ್ತಿನ ಉಂಡ್ಬಿಡು, ಹಂಗೆ ಹತ್ಕೊಂಡು ಕೂತ್ಕೊಂಬಿಡು.
ಅರ್ಥ ಆಯ್ತಾ? ಬಾ ಆಯ್ತು. ಫುಲ್ಲು ಚಳಿ ಆಗ್ತಿರ್ಬೇಕು ಮಗ ಅಲ್ವಾ? ನಾಯಿಗೆ ಈ ಥರ ಎದೆ ಭಾಗದಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಸ್ವಲ್ಪ ಬೆಚ್ಚಗಾಗತ್ತೆ. ಅಷ್ಟೇ 2 ನಿಮಿಷಕ್ಕೆ ಟೆಂಟ್ ಹಾಕ್ಬಿಡ್ತೀನಿ ಗೈಸ್. ನಾವು ಇಲ್ಲಿ ಟೆಂಟ್ ಹಾಕೊಂಡು ಮಲ್ಕೋತಾ ಇದ್ದೀವಿ. ನಾಳೆ ಸಿಗೋಣ ಆಯಿತಾ? ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಬರುವ ಒಂದು ಬಾಯ್ ಹೇಳು ಎಲ್ರಿಗೂ ಬಾಯ್ ಹೇಳು. ಇಲ್ಲಿ ಸೇ ಬಾಯ್ ಅಂದ್ ಮತ್ತೆ ಬಾಯ್ ಅನ್ನೋ. ಓಹ್ ಲೇಯ್ ಟೆಂಟ್ ಬಾ.